ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ 1 ಸಮುವೇಲ 1ನೇ ಅಧ್ಯಾಯ 11ನೇ ವಚನ. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಹನ್ನಳೆಂಬ ಒಂದು ಸ್ತ್ರೀ ಈ ರೀತಿಯಾಗಿ ಒಂದು ಹರಕೆ ಮಾಡಿಕೊಳ್ತಾ ಇದ್ದಾಳೆ. ಆತನನ್ನು ನಿನಗಾಗಿಯೇ ಒಪ್ಪಿಸಿಕೊಡ್ತೇನೆ, ನಿನಗಾಗಿ ಸಮರ್ಪಿಸಿಕೊಳ್ತೇನೆ, ನಿನಗಾಗಿ ಪ್ರತಿಷ್ಠೆ ಮಾಡ್ತೇನೆ ಎಂಬುದಾಗಿ. ಆತ ಯಾರು ಅಂತ ನಾವು ನೋಡುವಾಗ ಆತನೇ ಸಮುವೇಲನು. ಹಲ್ಲೆಲೂಯಾ. ಸಮುವೇಲನು ಹುಟ್ಟುವುದಕ್ಕಿಂತ ಮುಂಚೆ ಆಕೆಗೆ ಬೇರೆ ಯಾವ ಮಕ್ಕಳು ಇರಲಿಲ್ಲ. ಆಕೆಯೊಂದು ಬಂಜೆಯಾಗಿದ್ದಳು. ಆಕೆಯ ಗಂಡನ ಹೆಸರು ಎಲ್ಕಾನ ಎಂಬ ವ್ಯಕ್ತಿಗೆ 2 ಹೆಂಡತಿಯರು. ಒಬ್ಬಳು ಪೆನಿನ್ನಳು, ಇನ್ನೊಬ್ಬಳು ಬಂದು ಹನ್ನಳು. ಹಲ್ಲೆಲೂಯಾ. ಪೆನಿನ್ನಳಿಗೆ ಮಕ್ಕಳಿದ್ರು, ಹನ್ನಳಿಗೆ ಮಕ್ಕಳಿರಲಿಲ್ಲ. ಆಗ ಈ ಹನ್ನಳಲ್ಲಿರುವ ಈ ಕೊರತೆಯನ್ನು ನೋಡಿ ಪೆನಿನ್ನಳು ಪ್ರತಿದಿನ ಆಕೆಯನ್ನು ವೇದಿಸ್ತಾ ಇದ್ದು, ಬಾಧಿಸ್ತಾ ಇದ್ದು, ಆಕೆಯನ್ನು ಅವಮಾನ ಮಾಡ್ತಾ ಇದ್ದು. ಇವೆಲ್ಲವುಗಳ ನಡುವೆ ಆಕೆ ತುಂಬ ಮನಸ್ಸು ಒಡೆದು ಹೋಗಿ ದುಃಖದಿಂದ ಕಾಣಲ್ಪಡ್ತಾ ಇದ್ದು. ಅವರು ಪ್ರತಿ ವರ್ಷವೂ ಕೂಡ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರುವುದು ಅವರೊಂದು ಅಭ್ಯಾಸವಾಗಿತ್ತು. ಆಗ ಎಲ್ಕಾನ ತನ್ನ ಹೆಂಡತಿಯಾದ ಹನ್ನಳನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬರುವಾಗ ಈಕೆ ಆಲಯದಲ್ಲಿ ಹೋಗಿ ಬಹಳವಾಗಿ ಗೋಳಾಡಿ ಎಷ್ಟು ದುಃಖ ಅವಳಲ್ಲಿತ್ತೋ ಅಷ್ಟನ್ನೂ ದೇವರ ಸಮ್ಮುಖದಲ್ಲಿ ಸುರಿಸಿ ಕಣ್ಣೀರಿನಿಂದ ಗೋಳಾಡಿ ಪ್ರಾರ್ಥನೆ ಮಾಡಿದ್ಲು. ಹಲ್ಲೆಲೂಯಾ. ಆ ಮುಂದಿನ ವಾಕ್ಯದಲ್ಲಿ ನೀವು ನೋಡಬೇಕಾದ್ರೆ ಅಲ್ಲೊಂದು ವಾಕ್ಯ ಬರೆಯಲ್ಪಟ್ಟಿರುತ್ತದೆ. ಅವಳು ಆ ರೀತಿ ಗೋಳಾಡಿ ಅವಳ ದುಃಖವನ್ನೆಲ್ಲ ದೇವರ ಸಮ್ಮುಖದಲ್ಲಿ ಸುರಿಸಿ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ಬಂದ ನಂತರ ಮತ್ತೆ ಅವಳಿಗೆ ಎಂದಿಗೂ ದುಃಖ ಮುಖವುಳ್ಳವಳಾಗಿ ಕಾಣಲೇ ಇಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯಾ. ಅಲ್ಲಿ ಅವಳೊಂದು ಹರಕೆ ಮಾಡ್ಕೊಳ್ತಾಳೆ, ನೀನು ನನಗೆ ಒಂದು ಮಗುವನ್ನೇ ಕೊಡೋದಾದರೆ ಆ ಮಗುವನ್ನು ನಾನು ನಿನಗಾಗಿ ಪ್ರತಿಷ್ಠೆ ಮಾಡ್ತೇನೆ, ನಿನಗಾಗಿಯೇ ನಾನು ಉಪಯೋಗಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ದಿನ ನಿಮ್ಮ ಜೀವನದಲ್ಲಿ ಯಾವುದಕ್ಕೋ ನೀವು ಎದುರು ನೋಡ್ತಾ ಇದ್ದೀರಾ. ನನಗೊಂದು ಸಂತಾನ ಭಾಗ್ಯ ಬೇಕು, ನಾನು ಈ ಮನೆಯನ್ನು ಕಟ್ಟಿ ಮುಗಿಸ್ಬೇಕು, ಈ ಸೇವೆಯಲ್ಲಿ ನಾನು ಮುಂದೆ ಹೋಗಬೇಕು, ಈ ಸೇವೆಯಲ್ಲಿ ನಾನು ಅಭಿವೃದ್ಧಿ ಆಗಬೇಕು, ಇದು ನನಗೆ ಬೇಕು, ಅದು ನಡಿಬೇಕು, ಹಾಗೆ ಹೀಗೆ ಅಂತ ಅನೇಕ ಆಸೆಗಳೊಂದಿಗೆ ಇದ್ದೀರಾ, ಅನೇಕ ಅಗತ್ಯಗಳೊಂದಿಗೆ ಇದ್ದೀರಾ. ಆದರೆ ನೀವು ಕೂಡ ಈ ಹನ್ನಳ ಹಾಗೆ ಒಂದು ಹರಕೆ ಮಾಡಿ ಪ್ರಾರ್ಥನೆ ಮಾಡ್ರಿ. ಅದು ಬರೀ ಹರಕೆ ಪ್ರಾರ್ಥನೆ ಅಲ್ಲದೆ ನಿಮ್ಮ ಹೃದಯವನ್ನು ಕರ್ತನ ಸಮ್ಮುಖದಲ್ಲಿ ಸುರಿಸಿ ಗೋಳಾಡಿ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಆದರೆ ಕೆಲವರಿಗೆ ಕಣ್ಣಲ್ಲಿ ನೀರೇ ಬರೋದಿಲ್ಲ. ಹಲ್ಲೆಲೂಯಾ. ಇನ್ನು ಮನುಷ್ಯರ ಮುಂದೆ ಕೆಲವರು ಅಳ್ತಾರೆ, ಆದರೆ ಪರಿಸ್ಥಿತಿಗಳ ಮುಂದೆ ಅಳ್ತಾರೆ. ಆದರೆ ಕೆಲವರು ಪ್ರಾರ್ಥನೆ ಮಾಡುವಾಗ ಕಣ್ಣಲ್ಲಿ ನೀರು ಸುರಿಸೋದೇ ಇಲ್ಲ. ಹಲ್ಲೆಲೂಯಾ. ನನ್ನ ತಂದೆಯ ದೇವರು ನಾವು ಕಣ್ಣೀರಿಟ್ಟ ಕೂಡಲೇ ಹಾಗೆ ಕರಗಿ ಹೋಗುತ್ತದೆ. ಈ ಲೋಕದಲ್ಲಿರುವ ಒಂದು ತಂದೆನೇ ಒಂದು ಮಗು ಬಂದು ನಮ್ಮ ಹತ್ರ ಹಠ ಮಾಡಿ ಕೇಳಬೇಕಾದ್ರೆ ನಾವು ಈಸ್ಕೊಡುವಾಗ ಅದಕ್ಕಿಂತ ಉನ್ನತವಾದದನ್ನು ನಮಗೆ ಕೊಡುವ ದೇವರು. ನಾವು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ನಮಗೆ ಬೇಕಾದದನ್ನು ಕೊಡ್ತಾರೆ. ಈ ದಿನ ಈ ವಾಕ್ಯದಲ್ಲಿ ನಾನು ನಿಮಗೆ ಹೇಳೋದು ಏನು ಅಂತಂದರೆ, ನೀವೊಂದು ಹರಕೆ ಮಾಡಿ ಪ್ರಾರ್ಥನೆ ಮಾಡಿರಿ. ದೇವರೇ, ನೀನು ನನಗೆ ಈ ಕಾರ್ಯವನ್ನು ನೆರವೇರಿಸಿಕೊಡೋದಾದರೆ ನಾನು ಇದನ್ನು ಮಾಡ್ತೇನೆ, ಇದನ್ನು ಕೊಡ್ತೇನೆ, ನಾನಿಲ್ಲ ಒಂದು ಸತ್ಯವೇದ ತೆಗೆದುಕೊಡ್ತೇನೆ, ಇಲ್ಲ ನಾನು ಈ ಸಮಯನ ನೀನು ಪ್ರಾರ್ಥನೆ ಮಾಡೋದಕ್ಕೆ ಕೊಡ್ತೀನಿ, ಒಂದು ಸೇವಕರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಈ ಸಮಯವನ್ನು ನಾನು ವೆಚ್ಚ ಮಾಡ್ತೇನೆ. ದೇವರಿಗೆ ಪ್ರಯೋಜನವಾದದ್ದು. ಹರಕೆ ಮಾಡಬೇಕು ಅಂತ ಏನೇನೋ ಅನ್ಕೋಬೇಡ್ರಿ. ಅದು ದೇವರಿಗೆ ಪ್ರಯೋಜನವಾಗಿದೆಯಾ, ಅದು ದೇವರಿಗೆ ಇಷ್ಟವಾಗಿದೆಯಾ ಅಂತ ಯೋಚನೆ ಮಾಡಿ ಹರಕೆ ಮಾಡಿರಿ. ಆಕೆ ಕೊಟ್ಟ ಒಂದು ಹರಕೆ ಅದು ಪ್ರಯೋಜನಕರವಾಗಿತ್ತು. ಸಮುವೇಲನು ಒಂದು ಒಳ್ಳೆಯ ಪ್ರವಾದಿಯಾಗಿ ಆ ದೇಶದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಕಾಣಲ್ಪಟ್ಟನು, ದೇವರಿಗೆ ಇಷ್ಟವಾದ ಒಬ್ಬ ವ್ಯಕ್ತಿಯಾಗಿ ಕಾಣಲ್ಪಟ್ಟನು. ನೀವು ಕೂಡ ಅಂತ ಒಂದು ಬೆಲೆಯುಳ್ಳ ಅಮೂಲ್ಯವಾದ ಹರಕೆಗಳನ್ನು ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನು ದೇವರಿಗೆ ಕಣ್ಣೀರಿನಿಂದ ಒಪ್ಪಿಸಿಕೊಡ್ರಿ. ಖಂಡಿತವಾಗಿ ಈ ದಿನದಲ್ಲಿ ಆ ವಿಷಯದಲ್ಲಿ ನೀವು ಜಯವನ್ನು ಕಾಣ್ತೀರಾ. ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡ್ತಾರೆ. ಹರಕೆ ಮಾಡ್ರಿ, ದೇವರು ನಿಶ್ಚಯವಾಗಿ ಅದನ್ನು ನೆರವೇರಿಸ್ತಾರೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೆನ್.